ಹಲೋ ಎವ್ರಿವಾನ್, ವೆಲ್ಕಮ್ ಟು ದೀರ್ಸ್ ಕ್ರಿಯೇಟಿವ್ಸ್. ಇದು ಲಕ್ಷ್ಮಿ ನೆಕ್ಲೆಸ್ಸು ಒಬ್ಬರು ಕಸ್ಟಮರ್ ಮೇಕಿಂಗ್ಗೆ ಅಂತ ಕೊಟ್ಟಿದ್ದಾರೆ. ಇದು ಒಂದು ಸೈಡ್ ಥ್ರೆಡ್ಡು ಕಟ್ಟಾಗೋಗಿದೆ ಅಂತ ಸರಿ ಮಾಡಿಕೊಡಿ ಅಂತ ಒಬ್ಬರು ಕಸ್ಟಮರ್ ಕೊಟ್ಟಿರೋದು. ಇದು ಬಂದು ಫುಲ್ಲು ಬೀಡ್ಸಲ್ಲೇ ಬಂದಿದೆ, ಯಾವುದು ಪರ್ಲ್ಸಲ್ಲಿ ಏನೂ ಇಲ್ಲ. ಸೊ ಹೇಗೆ ಮೇಕಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ರೆಡಿ ನೆಕ್ಲೆಸನ್ನು ಅವರು ತೊಗೊಂಡಿರೋದು. ಸೊ ಅದು ಥ್ರೆಡ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಕಸ್ಟಮರ್ ಬಂದು ಎರಡು ಸೈಡು ಕೂಡ ಥ್ರೆಡ್ಡನ್ನು ಚೇಂಜ್ ಮಾಡಿ ಹಾಕ್ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ನಾನು ತೆಗ್ದಾಕಿ ಫಸ್ಟಿಂದ ಮೇಕಿಂಗ್ ಮಾಡ್ತಾಯಿದ್ದೀನಿ. ಇದು ಬೀಡ್ಸ್ ಬಂದು ಗ್ಯಾರಂಟಿ ಬೀಡ್ಸು, ಅದಕ್ಕೆ ಕಸ್ಟಮರ್ ಬಂದು ಹುಷಾರಾಗಿ ಮಾಡಿಕೊಡಿ, ಬೀಡ್ಸ್ ಯಾವುದು ಮಿಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನಾನು ಒಂದು ಲೈನ್ ಮಾತ್ರ ಫಸ್ಟು ತೆಗೆದುಕೊಂಡು ಆಮೇಲೆ ಇನ್ನೊಂದು ಲೈನನ್ನು ಮಾಡ್ತಾಯಿದ್ದೀನಿ. ಅದು ಬೀಡ್ಸು ಒಂದು ಸ್ಮಾಲ್ ಬೀಡ್ಸ್ ಕೂಡ ಇದೆ ಮಧ್ಯದಲ್ಲಿ, ಅದಕ್ಕೆ ನಾನು ಫಸ್ಟ್ ಒಂದು ಲೈನ್ ಮಾತ್ರ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಾನು 4 ಲೈನ್ಸ್ ಥ್ರೆಡ್ಡನ್ನು ತಗೋತಾ ಇದ್ದೀನಿ, ಯಾಕೆಂದರೆ ಬೀಡ್ಸ್ ಸ್ವಲ್ಪ ವೆಯ್ಟ್ ಇದೆ, ಅದಕ್ಕೋಸ್ಕರ 4 ಲೈನ್ಸ್ ಥ್ರೆಡ್ಡನ್ನು ತಗೋತಾ ಇದ್ದೀನಿ. ಇದು ಎಡ್ಜಸ್ಗೆ ಸ್ವಲ್ಪ ಅಂಟನ್ನು ಹಾಕ್ಕೊಂಡ್ರೆ ಬೀಡ್ಸು ಪೋಣಿಸೋದಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಎಡ್ಜಸ್ಗೆ ಸ್ವಲ್ಪ ಅಂಟನ್ನು ಹಾಕ್ಕೋಬೇಕು. ನಾನು ಎರಡು ಕಡೆಯೂ ಫಸ್ಟು ಥ್ರೆಡ್ಡನ್ನು ಹಾಕೋತಾ ಇದ್ದೀನಿ. ಈಗ ಒಂದು ಸೈಡ್ ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ. ಇದು ಬೀಡ್ಸ್ ಪೋಣಿಸೋದನ್ನು ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಈಗ ಒಂದು ಸೈಡ್ ಕಂಪ್ಲೀಟ್ ಆಯಿತು, ಮತ್ತು ಇನ್ನೊಂದು ಸೈಡ್ಗೆ ಪೋಣಿಸ್ತಾ ಇದ್ದೀನಿ. ಸೊ ಹೀಗೆ ನಿಮಗೂ ಕೂಡ ಏನಾದರೂ ಮೇಕಿಂಗ್ ಅಥವಾ ಕಸ್ಟಮೈಸೇಷನ್ ಮಾಡಿಸ್ಬೇಕು ಅಂದರೆ ನಾನು ಮೇಲೆ ವಾಟ್ಸಪ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ, ಬೇರೆ ಯಾರಿಗಾದರೂ ಕಸ್ಟಮೈಸೇಷನ್ ಅಥವಾ ಮೇಕಿಂಗ್ ಬೇಕಾಗಿರೋರಿಗೆ ಈ ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ದೀರ್ಸ್ ಕ್ರಿಯೇಟಿವ್ಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈಗ ಇದು ಕಂಪ್ಲೀಟ್ ಆಯಿತು. ಇದಕ್ಕೆ ಚೈನನ್ನು ಲಾಸ್ಟಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಹುಕ್ಕು ಮತ್ತು ಇನ್ನೊಂದು ಸೈಡ್ ಚೈನನ್ನು ಹಾಕಿ ಒಂದು ನಾಟನ್ನು ಹಾಕ್ಕೋಬೇಕು. ಇದು ನಾಟನ್ನು ಹಾಕಾದ್ಮೇಲೆ ದಾರ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಎಡ್ಜಸ್ಗೆ ಸ್ವಲ್ಪ ಅಂಟನ್ನು ಹಾಕ್ಬಿಟ್ಟು ಅದನ್ನು ಸುಡಬೇಕು. ಎರಡು ಸೈಡು ಕೂಡ ಹಾಗೆ ಮಾಡಬೇಕು. ಸೊ ಈಗ ಇದು ರೆಡಿ ಆಯಿತು. ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.